ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಿಜ್ಞಾನಕ್ಕೆ ಸವಾಲಾಗಿರುವ ಮಳೆಯ ಮುನ್ಸೂಚನೆಯನ್ನು ನೀಡುವ ದೇವಾಲಯವೊಂದರ ಒಳಗಿರುವ ವಿಸ್ಮಯಕಾರಿ ಕಲ್ಲಿನ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ವಿಜ್ಞಾನಕ್ಕೆ ಸವಾಲಾಗಿರುವ ಅನೇಕ ಸಂಗತಿಗಳು ನಮ್ಮ ಸುತ್ತಮುತ್ತಲಿನಲ್ಲಿಯೇ ನಡೆಯುತ್ತಿರುತ್ತವೆ. ಮಳೆಯ ಬಗ್ಗೆ ಮುನ್ಸೂಚನೆ ನೀಡುವ ಒಂದು ದೇವಾಲಯದ ಬಗ್ಗೆ ಆಶ್ಚರ್ಯ ಪಡುವಂತಹ ಮಾಹಿತಿಯೊಂದನ್ನು ತಿಳಿಯೋಣ. ಮಳೆಯ ಬಗ್ಗೆ ಕೀಟಗಳು, ಪ್ರಾಣಿಗಳು, ಮೋಡಗಳು, ಪಕ್ಷಿಗಳು ಮುನ್ಸೂಚನೆಯನ್ನು ನೀಡುವುದನ್ನು ನಾವು ಕೇಳಿದ್ದೇವೆ. ಆದರೆ ದೇವಾಲಯವೊಂದು ಮಳೆಯ ಮುನ್ಸೂಚನೆಯನ್ನು ನೀಡುತ್ತದೆ ಎಂಬ ವಿಷಯ ಆಶ್ಚರ್ಯವಲ್ಲವೇ? ಆಶ್ಚರ್ಯವೆನಿಸಿದರೂ ನಿಜ. ಈ ಮಳೆಯ ಮುನ್ಸೂಚನೆ ನೀಡುವ ದೇವಾಲಯವಾದರೂ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ, ಈ ದೇವಾಲಯ ಉತ್ತರ ಪ್ರದೇಶ ರಾಜ್ಯದ ಕಾನ್ಪುರ ಜಿಲ್ಲೆಯ ಬೆಹ್ತಾ ಬುಜುರ್ಗ್ ಎಂಬಲ್ಲಿ ಇರುವ ಶ್ರೀ ಜಗನ್ನಾಥ ದೇವಾಲಯವಾಗಿದೆ. ಮಳೆ ನಮ್ಮ ಜೀವ ಸಂಕುಲಕ್ಕೆ ಪ್ರಕೃತಿಯೇ ನೀಡಿರುವ ಒಂದು ವರವಾಗಿದೆ. ಇಡೀ ಭೂಮಿಯ ಮೇಲಿನ ನೀರಿಗೆ ಮಳೆಯೇ ಆಧಾರ. ಮಳೆಗಾಲ ಪ್ರಾರಂಭವಾಗುವುದು ಸರ್ವೇ ಸಾಮಾನ್ಯವಾಗಿ ಜೂನ್ ತಿಂಗಳು ಅಂತ ಎಲ್ರಿಗೂ ತಿಳಿದಿರುವ ವಿಷಯ. ಒಂದು ವಾರ ಆ ಕಡೆ, ಒಂದು ವಾರ ಈ ಕಡೆ ಆಗಬಹುದು. ಆದರೆ ಇದನ್ನು ನಿಖರವಾಗಿ ಹೇಳಲು ವಿಜ್ಞಾನಿಗಳಿಗೂ ಕಷ್ಟ ಸಾಧ್ಯವಾಗಿದೆ. ಆದರೆ ಈ ಜಗನ್ನಾಥ ದೇವಾಲಯದಲ್ಲಿ ಜೂನ್ ತಿಂಗಳಲ್ಲಿ ಬರುವ ಮೊದಲ ಮುಂಗಾರಿನ ಮಳೆಯ ಮುನ್ಸೂಚನೆ ಈ ಭಾಗದ ಜನರಿಗೆ ನಿಖರವಾಗಿ ಸಿಗುತ್ತದೆ. ಹಾಗೂ ಆ ವರ್ಷ ಯಾವ ಪ್ರಮಾಣದಲ್ಲಿ ಮಳೆಯಾಗುತ್ತದೆ ಅನ್ನುವ ಮಾಹಿತಿಯೂ ಸಹ ಈ ದೇವಾಲಯವು ಮುನ್ಸೂಚನೆಯನ್ನು ನೀಡುತ್ತದೆ. ಈ ಭಾಗದ ರೈತರಂತೂ ಈ ದೇವಾಲಯವು ನೀಡುವ ಮುನ್ಸೂಚನೆಯನ್ನು ಅನುಸರಿಸಿ ಬೆಳೆಗಳನ್ನು ನಿರ್ಧರಿಸುತ್ತಾರೆ. ಈ ದೇವಾಲಯದಲ್ಲಿ ದೇವರ ವಿಗ್ರಹದ ಮೇಲೆ ಮೇಲ್ಛಾವಣಿಗೆ ಹಾಕಿರುವ ಕಲ್ಲೊಂದರಿಂದ ಮಳೆಗಾಲವು ಪ್ರಾರಂಭವಾಗುವ 1 ವಾರ ಅಥವಾ 15 ದಿನಗಳ ಮುಂಚಿತವಾಗಿಯೇ ಆ ಕಲ್ಲಿನಿಂದ ನೀರಿನ ಹನಿಗಳು ಉದುರಲು ಪ್ರಾರಂಭವಾಗುತ್ತವೆ. ಅಕ್ಕಪಕ್ಕದ ಯಾವ ಕಲ್ಲಿನಲ್ಲಿಯೂ ತೇವಾಂಶವಿರುವುದಿಲ್ಲ. ಆ ಕಲ್ಲಿನಿಂದ ಮಾತ್ರವೇ ಹೇಗೆ ನೀರಿನ ಹನಿಗಳು ಉದುರುತ್ತವೆ ಎನ್ನುವುದು ವಿಜ್ಞಾನಕ್ಕೂ ಸವಾಲಾಗಿರುವ ವಿಷಯವಾಗಿದೆ. ಆ ಕಲ್ಲಿನಿಂದ ನೀರಿನ ಹನಿಗಳು ಚಿಕ್ಕ ಪ್ರಮಾಣದಲ್ಲಿ ಬೀಳಲು ಪ್ರಾರಂಭವಾದರೆ ಆ ವರ್ಷ ಮಳೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಎಂದು ಅರ್ಥವಂತೆ. ಅಥವಾ ಆ ಕಲ್ಲಿನಿಂದ ದೊಡ್ಡ ಪ್ರಮಾಣದ ಹನಿಗಳು ಉದುರಲು ಪ್ರಾರಂಭಿಸಿದರೆ ಆ ವರ್ಷ ಹೆಚ್ಚಿನ ಪ್ರಮಾಣದ ಮಳೆಯಾಗುತ್ತದೆ ಎಂದು ಅರ್ಥವಂತೆ. ಮತ್ತು ಅಕಸ್ಮಾತ್ ಆ ಕಲ್ಲಿನಿಂದ ನೀರು ಬರದೇ ಹೋದರೆ ಆ ವರ್ಷ ಬರಗಾಲ ಕಟ್ಟಿಟ್ಟ ಬುತ್ತಿ ಎಂದೇ ಅಲ್ಲಿನ ಜನರು ನಂಬುತ್ತಾರೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಭೂಮಿಯ ಮೇಲೆ ವಿಪರೀತವಾದ ಪ್ರವಾಹಗಳುಂಟಾಗಿ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳು ಸಂಕಷ್ಟದಲ್ಲಿದ್ದಾಗ ದೇವತೆಗಳೇ ಪ್ರವಾಹ ಮತ್ತು ಮಳೆಯ ಮುನ್ಸೂಚನೆಯನ್ನು ನೀಡುವ ಸಲುವಾಗಿ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ವಿಜ್ಞಾನದ ಪ್ರಕಾರ ಈ ದೇವಾಲಯಕ್ಕೆ ಸುಮಾರು 5,000 ವರ್ಷಗಳ ಇತಿಹಾಸವಿದೆಯಂತೆ. 2022ರ ಮುಂಗಾರು ಮಾನ್ಸೂನ್ ಕೇರಳವನ್ನು ಮೇ 27 ಮತ್ತು 28ರಂದು ಬಂದು ತಲುಪಿದೆ. ಕರ್ನಾಟಕಕ್ಕೆ ಮೇ 31 ಅಥವಾ ಜೂನ್ 1ರಂದು ಬಂದು ತಲುಪುವ ಸಾಧ್ಯತೆ ಇದೆ. ಮುಂಗಾರು ಮಾರುತಗಳು ಉತ್ತರ ಪ್ರದೇಶವನ್ನು ಜೂನ್ 15ರಿಂದ 20ರ ನಡುವೆ ತಲುಪುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿಯೇ ಜಗನ್ನಾಥ ದೇವಾಲಯವು ಮಳೆಯ ಮುನ್ಸೂಚನೆಯನ್ನು ನೀಡುವ ಸಮಯವಾಗಿದೆ. ವೀಕ್ಷಕರೇ, ಮಳೆಯ ಮುನ್ಸೂಚನೆಯನ್ನು ನೀಡುವ ಆಶ್ಚರ್ಯವೆನಿಸುವ ದೇವಾಲಯದ ಬಗ್ಗೆ ತಿಳಿದುಕೊಂಡೆವು. ಇಂಥದ್ದೇ ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ.